ಸಾವಿರ ಸಲ ಸುಳ್ಳನ್ನು ಹೇಳಿದ್ರು. ಈ ಮಾತಿಗೆ ಧರ್ಮಸ್ಥಳ ಕ್ಷೇತ್ರದ ಪ್ರಕರಣವೇ ನಿದರ್ಶನ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ರಚನೆಯಾದಾಗ ಮೊದಲು ಸ್ವಾಗತಿಸಿದ್ದೆ ನಾನು. ಸೋಮಣ್ಣ ಹೇಳಿರುವಂಥದ್ದು. ಈಗ ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ತೊಳಿತಾ ಇದೆ. ಮೊದಲು ಯಾರ್ಯಾರೋ ಏನೇನೋ ಹೇಳ್ತಾ ಇದ್ರು, ಬಟ್ ಮೊದಲು ರಿಯಾಕ್ಟ್ ಮಾಡಿದ್ದು ನಾನು. ಆದರೆ ಸತ್ಯ ಏನು ಅಂತ ಇದೀಗ ಹೊರಗೆ ಬರ್ತಾ ಇದೆ ಅನ್ನುವಂಥ ಮಾತನ್ನ ಸೋಮಣ್ಣ ಹೇಳ್ತಿದ್ದಾರೆ. 1000 ಸಲ ಸುಳ್ಳು ಹೇಳಿದ್ರು ಎಂದೂ ಸತ್ಯ ಆಗೋದಿಲ್ಲ. ಈ ಮಾತಿಗೆ ಧರ್ಮಸ್ಥಳ ಕ್ಷೇತ್ರದ ಪ್ರಕರಣವೇ ನಿದರ್ಶನ ಅನ್ನುವಂತಹ ಮಾತನ್ನ ಮೈಸೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿರುವಂತಹ ಹೇಳಿಕೆ. ಸತ್ಯ ಯಾವತ್ತಿದ್ರೂ ಸತ್ಯ, 1000 ಸಲ ಸುಳ್ಳನ್ನ ಹೇಳಿದ್ರೂ ಸತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನ ಹೇಳಿರುವಂಥದ್ದು ವಿ ಸೋಮಣ್ಣ ಮೈಸೂರಿನಲ್ಲಿ. ಯೂಟ್ಯೂಬರ್ ಸಮೀರ್ ಒತ್ತಾಯಕ್ಕೆ BYV ಒತ್ತಾಯಿಸ್ತಾ ಇದ್ದಾರೆ. ಸೋನಿಯಾ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರೆ ಬಂಧಿಸ್ತಾರೆ. ದೇಶದ್ರೋಹಿ ಸಮೀರ್ನ ಇನ್ನೂ ಯಾಕೆ ಬಂಧಿಸ್ತಾ ಇಲ್ಲ? ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಮೊದಲು ಯೂಟ್ಯೂಬರ್ ಸಮೀರ್ನ ಒಳಗೆ ಹಾಕಲಿ, ಧರ್ಮಸ್ಥಳ ಕ್ಷೇತ್ರದ ಭಕ್ತರ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಶಿವಮೊಗ್ಗದಲ್ಲಿ ವಿಜಯೇಂದ್ರ ಮಾತನಾಡಿರುವಂಥದ್ದು. ಈ ಹಿಂದೆ ಷಡ್ಯಂತ್ರ ಅಂತ DCM ಹೇಳಿದ್ದಾರೆ ಕೂಡ. ಧರ್ಮಸ್ಥಳ ಕೇಸ್ನಲ್ಲಿ ಯಾರು ಷಡ್ಯಂತ್ರ ಮಾಡಿದ್ದಾರೆ? ಧರ್ಮಸ್ಥಳ ಚಲೋ ನಿರೀಕ್ಷೆ ಮೀರಿ ಯಶಸ್ವಿ ಆಗಿದೆ. ನಾವೇನು ಧರ್ಮಸ್ಥಳ ಚಲೋ ಹಮ್ಮಿಕೊಂಡ್ವಿ, ಅದು ನಿರೀಕ್ಷೆಗೂ ಹೆಚ್ಚಿನದಾಗಿ ಯಶಸ್ವಿ ಆಗಿದೆ. ಸೋನಿಯಾ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರೆ ಬಂಧಿಸ್ತಾರೆ, ಇನ್ನೂ ಯಾಕೆ ಸಮೀರ್ನನ್ನ ಒಳಗೆ ಹಾಕಿಲ್ಲ ಅನ್ನುವಂಥ ಮಾತನ್ನ ಶಿವಮೊಗ್ಗದಲ್ಲಿ ವಿಜಯೇಂದ್ರ ಹೇಳಿರುವಂಥದ್ದು. ರಾಜ್ಯದ ಮುಖ್ಯಮಂತ್ರಿನ ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ಇನ್ನೂ ಕೂಡ ಆ ಕೋಟ್ಯಾಂತರ ಭಕ್ತರ ಸಹನೆಯನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಪ್ರಾಮಾಣಿಕರೇ ಆಗಿದ್ರೆ ಯಾಕೆ ಸಮೀರ್ ಇವತ್ತು ಬೇಲಾಗಿದೆ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದೀರಲ್ಲ, ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಸಮೀರ್ನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಮೂವ್ ಮಾಡ್ತಲ್ಲ? ನೀವು ಹಾಗಾದ್ರೆ ತನಿಖೆ ಪಾರದರ್ಶಕವಾಗಿ ಆಗ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇದ್ದಿದ್ದೆ ತಪ್ಪಾಯ್ತು. ಹಾಗಾದ್ರೆ ಸಮೀರನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಹೋದ್ ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ? ಹಾಗಾಗಿ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಫಸ್ಟ್ ಒಂದು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಒಳಗಾಕಿ ಸರಿಯಾದ ರೀತಿ ತನಿಖೆ ಮಾಡಿ. ರಾಜ್ಯದ ಮುಖ್ಯಮಂತ್ರಿನ ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ಇನ್ನೂ ಕೂಡ ಆ ಕೋಟ್ಯಾಂತರ ಭಕ್ತರ ಸಹನೆಯನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಪ್ರಾಮಾಣಿಕರೇ ಆಗಿದ್ರೆ ಯಾಕೆ ಸಮೀರ್ ಇವತ್ತು ಬೇಲಾಗಿದೆ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದೀರಲ್ಲ, ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಸಮೀರ್ನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಮೂವ್ ಮಾಡ್ತಲ್ಲ? ನೀವು ಹಾಗಾದ್ರೆ ತನಿಖೆ ಪಾರದರ್ಶಕವಾಗಿ ಆಗ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇದ್ದಿದ್ದೆ ತಪ್ಪಾಯ್ತು. ಹಾಗಾದ್ರೆ ಸಮೀರನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಹೋದ್ ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ? ಹಾಗಾಗಿ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಫಸ್ಟ್ ಒಂದು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಒಳಗಾಕಿ ಸರಿಯಾದ ರೀತಿ ತನಿಖೆ ಮಾಡಿ. ರಾಜ್ಯದ ಮುಖ್ಯಮಂತ್ರಿನ ವಿನಂತಿ ಮಾಡಿ. ಸೊ ವಿಜಯೇಂದ್ರ ಹೇಳ್ತಾ ಇದ್ದಾರೆ, ಸೋನಿಯಾ ಅವರ ಒಂದು ಪೋಸ್ಟನ್ನು ಹಾಕಿದ್ರೆ ಅರೆಸ್ಟ್ ಮಾಡ್ತೀರಾ? ಸೊ ಎಷ್ಟೆಲ್ಲ ಧರ್ಮಸ್ಥಳದ ವಿಚಾರವಾಗಿ ಬುರುಡೆಯನ್ನು ಬಿಟ್ಟ ಸಮೀರ್, ಹಾಗೆ ಯಾವುದೇ ದಾಖಲಾತಿಗಳಿಲ್ಲ. ಸೊ ಧರ್ಮಸ್ಥಳದ ನಂಬಿರುವಂತಹ ಭಕ್ತರಿಗಾಗಿರ್ಬೋದು, ಪ್ರತಿಯೊಬ್ಬರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಿದ್ದಾನೆ, ಅಪಪ್ರಚಾರ ಮಾಡಿದ್ದಾನೆ. ಒಳಗೆ ಹಾಕಿ ಫಸ್ಟ್ ಅವನನ್ನು, ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಶಿವಮೊಗ್ಗದಲ್ಲಿ ವಿಜಯೇಂದ್ರ ಹೇಳ್ತಾ ಇರುವಂಥದ್ದು. ಹಾಗೆ ಅವರು ಹಮ್ಮಿಕೊಂಡಿದ್ದಂತಹ ಧರ್ಮಸ್ಥಳ ಚಲೋ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ನಾವು ನಿರೀಕ್ಷೆಗೂ ಮೀರಿ ಒಂದು ಸಕ್ಸಸ್ಸನ್ನು ಕಂಡ್ವಿ ಧರ್ಮಸ್ಥಳ ಚಲೋದಲ್ಲಿ ಅನ್ನುವಂಥ ಮಾತನ್ನು ಕೂಡ ವಿಜಯೇಂದ್ರ ಅವರು ಹೇಳಿರುವಂಥದ್ದು. ಮೊದಲನೇದಾಗಿ ದೇಶದ್ರೋಹಿ ಸಮೀರ್ ಆತನನ್ನು ಇನ್ನೂ ಯಾಕೆ ಬಂಧಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊದಲನವನ್ನ ಬಂಧಿಸಿ ಅಂತ ಹೇಳ್ತಿದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಬಹಳ ಯಶಸ್ವಿಯಾಗಿ ನಡೆದಿರುವಂಥದ್ದು. ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಕೋಟ್ಯಾಂತರ ಮಂಜುನಾಥೇಶ್ವರನ ಭಕ್ತರಿಗೆ ನೋವಾಗ್ತಾ ಇದ್ರೆ ಅಪಪ್ರಚಾರದ ಕಾರಣದಿಂದಾಗಿ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ SIT ತನಿಖೆ ದಿನೇ ದಿನೇ ತಡ ಆಗ್ತಾ ಇರತಕ್ಕಂಥ ಪರಿಣಾಮವಾಗಿ ಏನು ಅಸಂಖ್ಯಾತ ಭಕ್ತರು ನೊಂದಿದ್ರು. ಇವೆಲ್ಲ ವಿಚಾರಗಳನ್ನ ಹಿಡ್ಕೊಂಡು ನಾವು ಧರ್ಮಸ್ಥಳ ಚಲೋನ ನೀಡಿದ್ವಿ. 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದನೂ ಸಹ ನಮ್ಮ ಕಾರ್ಯಕರ್ತರು ಬಂದಿದ್ರು, ಹಿಂದೂ ಕಾರ್ಯಕರ್ತರು ಬಂದಿದ್ರು.
ಬಹಳ ಯಶಸ್ವಿಯಾಗಿ ನಮ್ಮ ಆ ಹೋರಾಟ ಆಗಿದೆ. ನಮ್ಮ ಧರ್ಮಸ್ಥಳದ ಚಲೋ ಆ ಶ್ರೀ ಕ್ಷೇತ್ರ ಮಂಜುನಾಥೇಶ್ವರನ ಆಶೀರ್ವಾದದಿಂದ ಬಹಳ ಯಶಸ್ವಿಯಾಗಿ ಆಗಿದೆ. ಇದ್ರ ಜೊತೆಲಿ ಮುಖ್ಯಮಂತ್ರಿ ನನಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಬಿಜೆಪಿಯವರಿಗೆ. ಬಿಜೆಪಿಯವರು ವೀರೇಂದ್ರ ಹೆಗಡೆ ಅವ್ರ ಪರವಾಗಿದ್ದಾರಾ ಅಥವಾ ಸೌಜನ್ಯಳ ಪರವಾಗಿದ್ದಾರಾ ಅನ್ನುವ ಪ್ರಶ್ನೆಯನ್ನ ನಿನ್ನೆ ಇಟ್ಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖ್ಯನ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರೇನಿದ್ದಾರೆ, ಕೋಟ್ಯಾಂತರ ಭಕ್ತರು, ಅವರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಪಕ್ಷಾತೀತವಾಗಿ ಧರ್ಮಸ್ಥಳ ಚಲೋವನ್ನ ಕರೆಯನ್ನು ನೀಡಿರ್ತಕ್ಕಂಥ ಧರ್ಮಸ್ಥಳ ಚಲೋ ನಮ್ಮ